ಆಯ್ತಲ್ಲ, ಇದ್ಯಾಕೆ ತರಕ್ ಹೋದೆ? ನನ್ನ ಫ್ರೆಂಡನ್ನ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಕ್ ಬಂದೆ. ಇನ್ವೈಟಾ? ಮದ್ವೆ ಆಗ್ತಿದ್ದೀನಿ. ಭೂಮಿ, ನಿಜವಾಗ್ಲೂನಾ? ಓಹ್, ಸೋ ಸ್ವೀಟ್, ಥ್ಯಾಂಕ್ ಯು. ನನಗೆ ದೊಡ್ಡ ಸರ್ಪ್ರೈಸು. ನನ್ಗೂ ಸರ್ಪ್ರೈಸ್. ಯಾರೇ ಹುಡುಗ? ಗೌತಮ್. ಗೌತಮ್ ಗೌತಮ್ ದಿವಾನ್ ತಾನೆ? ಅದೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರೇ ಅಲ್ವಾ? ಅವ್ರು ನಿನ್ ಜೀವನದಲ್ಲಿ ಬಂದಿರೋದು ನನಗೆ ತುಂಬಾ ಖುಷಿ ಇದೆ ಕಣೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಅವ್ರನ್ನ ಮದ್ವೆ ಆಗಕ್ಕೆ ಎಷ್ಟು ಜನ ಹುಡುಗಿರು ಕನ್ಸ್ ಕಾಣ್ತಿರ್ತಾರೋ ಏನೋ ಗೊತ್ತಾ? ನೀನ್ ನಗ್ತಿರೋದ್ ನೋಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಹೀಗೆ ಯಾವಾಗ್ಲೂ ನಗ್ತಾ ಇರು. ಪರಿಸ್ಥಿತಿ ಕಲ್ಸಿದ ಪಾಠ. ಇದೊಂಥರ ಹಚ್ಚೆ ಹಾಕಿಸ್ಕೊಂಡ ಹಾಗೆ, ಬೇಕು ಬಿಡದೆ ಇದ್ರೂ ಜೊತೆಲೇ ಇರುತ್ತೆ. ಆಗದೆಲ್ಲ ಒಳ್ಳೇದಕ್ಕೆ ಕಣೆ. ಇಷ್ಟು ವರ್ಷ ನೀನ್ ಕಾದಿದ್ದಕ್ಕೆ ಒಳ್ಳೆ ಸಂಬಂಧ ಬಂದಿದೆ. ಮನೆಯವ್ರ ಖುಷಿಗೋಸ್ಕರ, ಜೀವನ್ಗೋಸ್ಕರ ನಾನು ಈ ಅಡ್ಜಸ್ಟ್ಮೆಂಟ್ ಮ್ಯಾರೇಜ್ ಮಾಡ್ಕೋತಿದ್ದೀನಿ ಅಂತ ನಿನಗೆ ಹೇಗೆ ಹೇಳಿ ಸೀತಾ? ಭೂಮಿ, ಅಯ್ಯೋ ಓಕೆ, ಯಾ ಗುಡ್. ಆದ್ರೆ ನಿನ್ ಕಣ್ಣೆ ಬೇರೆ ಏನೋ ಹೇಳ್ತಾ ಇದೆ. ಹಳೇದೆಲ್ಲ ನೆನಪಾಯ್ತಷ್ಟೆ. ಚೆನ್ನಾಗಿತ್ತಲ್ಲ ಆಗ? ಎಲ್ರೂ ಸಿಗ್ತಿದ್ವಿ, ಊಟದ ಜೊತೆ ಮನ್ಸಿನ ಭಾವನೆನೂ ಹಂಚ್ಕೋತಿದ್ವಿ. ಆದ್ರೆ ಈಗ ಮಾತು ಮನ್ಸು ಎರಡಕ್ಕೂ ಪರದೆ ಬಿದ್ದುಬಿಟ್ಟಿದೆ. ಸಿಗೋದೇ ಅಪರೂಪ ಹೋಗಿದೆ. ಎಲ್ರಿಗೂ ಅವ್ರವ್ರದೇ ಜೀವನ ಇರುತ್ತೆ. ಸರಿ, ನಿನ್ ಜೀವನ ಬಗ್ಗೆ ನೀನೇನ್ ನಿರ್ಧಾರ ಮಾಡ್ಕೊಂಡಿದ್ಯಾ? ಯಾವ ನಿರ್ಧಾರ? ನನ್ನ ನಿರ್ಧಾರ ಯಾವತ್ತೂ ಬದಲಾಗಲ್ಲ ಕಣೆ. ನನ್ನ ಜೀವನದಲ್ಲಿ ಆಗಿದ್ದಕ್ಕೆಲ್ಲ ನಂದೇ ತಪ್ಪು ಅನ್ನೋ ತರ ಜನ ನನ್ನ ನೋಡ್ತಾರಲ್ಲ, ಅದು ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನ್ ಸರಿ ಅಂತ ಪ್ರೂವ್ ಮಾಡ್ಕೊಳಕ್ ಹೋಗಲ್ಲ. ಸರಿ ತಪ್ಪು ಅನ್ನೋದು ಅವರವ್ರ ದೃಷ್ಟಿಗೆ ಸೀತಾ. ನೀನೇನು ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ಸಿಹಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ಯಾ? ನಾವ್ ಹೇಗಿದ್ದೀವೋ ಹಾಗೆ ಚೆನ್ನಾಗಿದ್ದೀವಿ. ನನ್ನ ಜೀವನದಲ್ಲಿ ನಾನೇ ಬೇಲಿ ಹಾಕೊಂಡಿದ್ದೀನಿ. ಅದನ್ನ ದಾಟೋ ಯೋಚನೆ ಮಾಡಿಲ್ಲ. ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಗೊತ್ತಾ, ಕಣ್ ಎದುರಿಗೆ ಇರೋದನ್ನ ಮೆದ್ಲಿಂದಾನೆ ಯೋಚನೆ ಮಾಡ್ಬೇಡ. ನಿನ್ ಮನ್ಸಿಗೂ ಯೋಚನೆ ಮಾಡಕ್ ಅವಕಾಶ ಮಾಡ್ಕೊಡು. ಆಗ ಪ್ರೀತಿ ಅನ್ನೋದು ನಿನ್ಗೆ ಅರಿವಾಗುತ್ತೆ. ಶುರು ಆಯ್ತಾ ಉಪದೇಶ? ಏನ್ ಮಾಡ್ಲಿ, ಪ್ರೊಫೆಷನೇ ಅದಲ್ವಾ. ಇಲ್ಲಿ ನೋಡು, ನೀನಂತ ಒಳ್ಳೆ ಮನ್ಸಿರೋಳ್ಗೆ ಎಲ್ಲ ಒಳ್ಳೇದೇ ಆಗ್ಬೇಕು. ಖಂಡಿತ ಆಗುತ್ತೆ. ಥ್ಯಾಂಕ್ ಯು. ನೀನು ಸಿಹಿ ಯಾವ ಎಕ್ಸ್ಕ್ಯೂಸ್ ಇಲ್ಲದೆ ಮದ್ವೆಗೆ ಬರ್ಬೇಕು. ಓಕೆ? ಶೋರ್. ಎಸ್ ಕ್ಯಾಪಿಟಲ್, ಅಮ್ಮನ್ ಕರ್ಕೊಂಡ್ ಬರ್ಬೇಕು. 100% ಬಿಜಾ ಬಿಡಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ? ನಿಮ್ಗೆಲ್ಲ ಬೋನಸ್ ಸರಿಯಾಗಿ ಬರ್ತಿದ್ಯಾ? ನನ್ನ ಪ್ರಶ್ನೆ ನಿಮಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಕಾಣಿಸುತ್ತೆ. ವರ್ಷ ವರ್ಷ ನಿಮ್ಗೆ ಸಿಗ್ತಾ ಇದ್ದಿದ್ದ ಬೋನಸ್ ಸರಿಯಾಗಿ ಸಿಗ್ತಾ ಇದೆಯಾ ಅಂತ. ಸರ್, ಸಿಕ್ಕಿದೆ ಸರ್. ಹೇಳ್ರಿಪ್ಪ. ನೀವು ಸಡನ್ ಆಗಿ ಕೇಳ್ಬಿಟ್ರಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿದಾರ ಅಷ್ಟೇ. ಉತ್ತರ ಇವ್ರ ಕಡೆಯಿಂದ ಬಂದ್ರೆ ನನಗೆ ಸಮಾಧಾನ ಆಗುತ್ತೆ. ಹೇಳಮ್ಮ. ನಾವಿಲ್ಲಿ ತುಂಬಾ ಖುಷಿಯಾಗಿ ಕೆಲಸ ಮಾಡ್ತಿದ್ದೀವಿ. ನಿಜ ಹೇಳ್ಬೇಕು ಅಂದ್ರೆ ಇದೊಂದು ಕುಟುಂಬ ತರ ಅನ್ಸುತ್ತೆ. ಲಾಕ್ಡೌನ್ ಟೈಮಲ್ಲಿ ಎಷ್ಟೋ ಕಂಪನಿಗಳಲ್ಲಿ ಜನರನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಆ ಟೈಮಲ್ಲಿ ನಮ್ಮ ಕಂಪನಿ ಲಾಸ್ ಅಲ್ಲಿ ಇತ್ತು. ನೀವ್ ಯಾರನ್ನೂ ಕೆಲಸದಿಂದ ತೆಗೆದು ಹಾಕಿಲ್ಲ. ಇದಕ್ಕಿಂತ ಇನ್ನೇನ್ ಬೇಕು ಸರ್? ಥ್ಯಾಂಕ್ ಯು.
ನಾನು ಕೇಳಿದ್ದು ಬೋನಸ್ ವಿಷಯ. ನಿಮ್ಮೆಲ್ರಿಗೂ ಬೋನಸ್ ಸಿಗ್ತಾ ಇದೆ ಅಲ್ವಾ? ತಿಂಗ್ಳಿಗೆ ಸರಿಯಾಗಿ ಸಿಗೋ ಸಂಬಳನೇ ನಮಗ್ ದೊಡ್ಡದು ಸರ್. ನಮಗ್ ಅದ್ರಲ್ಲೇ ಖುಷಿ ಇದೆ. ಬೋನಸ್ ಇಂದ ನಮಗ್ ಖಂಡಿತ ಹೆಲ್ಪ್ ಆಗುತ್ತೆ. ಮಕ್ಕಳು ಸ್ಕೂಲ್ ಫೀಸ್ಗೋ ಮೆಡಿಕಲ್ ಖರ್ಚಿಗೋ ಅದು ಯೂಸ್ ಆಗುತ್ತೆ. ಬೆಂಗಳೂರಂತ ಸಿಟಿಲಿ ಯಾರೆಷ್ಟೇ ದುಡಿದ್ರು 1ನೇ ತಾರೀಕು ಶ್ರೀಮಂತರು 30ನೇ ತಾರೀಕು ಬಡವರೇ ಅಲ್ವಾ ಸರ್? ಕಂಪನಿ ನಮ್ ಜೊತೆ ನಿಂತಿದೆ, ನಾವು ಕಂಪನಿ ಜೊತೆ ನಿಲ್ಬೇಕಲ್ವಾ? ಬೋನಸ್ಸು ಸಿಗ್ತಾ ಇದೆಯಾ ಇಲ್ವಾ, ಇದಕ್ಕೆ ನನಗೆ ಉತ್ತರ ಸಿಗ್ತಾ ಇಲ್ಲ. ಇಲ್ಲ ಸರ್. ಸರ್, ಐ ಕ್ಯಾನ್ ಎಕ್ಸ್ಪ್ಲೇನ್. ಸರಿ, ನಿಮ್ ಕೆಲಸ ನೀವು ಮುಂದುವರಿಸಿ. ಥ್ಯಾಂಕ್ಸ್. ಹೌದು, ಆಗ್ಲೇ ನೀವು ಥ್ಯಾಂಕ್ಸ್ ಹೇಳೋ ಪದ್ಧತಿ ಇಲ್ವಾ ಅಂತ ಕೇಳಿದ್ರಿ, ಯಾಕೆ? ನಿಮ್ ಕೆಲ್ಸನ ಉಳಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ವೆರಿ ಫನ್ನಿಯಾ? ವೆರಿ ಫನಿ ಅಂದ್ರೆ ನಿಮ್ಮ ಮಾತಲ್ಲಿ ನ್ಯಾಯ ಇತ್ತು ಅಂದ್ರೆ. ಆ ಕ್ರೆಡಿಟ್ಸ್ ಎಲ್ಲ ನನ್ ಮಗಳಿಗೆ ಹೋಗ್ಬೇಕು. ಇದೆಲ್ಲ ಅವಳ್ದೇ ಮಾತು, ಆಲ್ಮೋಸ್ಟ್ ಅವಳ್ದೇ ಐಡಿಯಾಸ್. ಗೊತ್ತಾ? ಸಖತ್ರಿ ನನ್ ಫ್ರೆಂಡು, ಪಕ್ಕ ನನ್ ತರನೇ ಅಲ್ವಾ? ಇಬ್ರು ತರ್ಲೆಗಳು ಒಂದೇ ತರ ಇದ್ದೀರಾ. ಈಗ ಬಾಸ್ ನಿಮ್ನ ಕರೀತಾರೆ, ಎಷ್ಟು ಬಯಸ್ಕೋತಿರೋ ಬಯಸ್ಕೋಬೇಡಿ. ಬಾಸ್ ತಾನೆ ಬಿಡಿ, ನೋಡ್ಕೊಳ್ಳೋಣ. ಆಕ್ಚುಲಿ ಅವ್ರು ಒಳ್ಳೆ ಬಾಸ್. ನಿಮ್ನ ಸಪ್ರೇಟ್ ಆಗಿ ಕರೆದು ಬೈತಾ ಇದಾರೆ. ಎಲ್ಲಾರ ಮುಂದೆ ಮರ್ಯಾದೆ ತೆಗಿತಾ ಇಲ್ಲ. ವಾವ್, ಟೇಸ್ಟ್ ಮಾಡ್ದೇನೆ ದಿಸ್ ಇಸ್ ಗೋನ್ ಟು ಬಿ ದ ಬೆಸ್ಟ್ ಲಂಚ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಎಷ್ಟು ಕ್ಯೂಟ್ ಆಗಿದೆ. ಈ ರೀತಿ ಚಪಾತಿನ ಪ್ಯಾಕ್ ಮಾಡಿರೋದು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನಮ್ಮಮ್ಮ ಇದ್ದಿದ್ರೆ ಇದೇ ರೀತಿ ಪ್ಯಾಕ್ ಮಾಡಿರೋಳೋ ಏನೋ. ಇದನ್ನ ಆಮೇಲೆ ತಿಂತೀನಿ. ಐ ಜಸ್ಟ್ ವಾಂಟ್ ಟು ಸೇವ್ ದಿಸ್. ಅರೆ, ನಿಮ್ಗೆ ಅಂತಾನೆ ಮಾಡಿರೋದು, ಅದಕ್ಕೆ ತಿಂದ್ರೆ ತಾನೇ ಬೆಲೆ. ಯಾ ರೈಟ್. ವಾವ್, ನನ್ನ ಫ್ರೆಂಡ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಬೆಸ್ಟ್ ಲಂಚ್ ಫ್ರಮ್ ಎ ಬೆಸ್ಟ್ ಫ್ರೆಂಡ್. ಟೂ ಗುಡ್. ಸ್ವಲ್ಪ ಫೀಲಿಂಗ್ಸ್ ನ ಕಡಿಮೆ ಮಾಡ್ಕೊಳ್ಳಿ. ಬಾಸ್ ಹತ್ರ ಬಯಸ್ಕೊಳ್ಳೋ ಪ್ರೋಗ್ರಾಮ್ ಕೂಡ ಇದೆ. ಸ್ವಲ್ಪ ನಿಮ್ ಎಮೋಷನ್ಸ್ ನ ಅಲ್ಲೂ ಉಳಿಸ್ಕೊಳ್ಳಿ. ಚಪಾತಿ ಉಳಿಸ್ಕೊತೀನಿ. ಯಾಕೆ? ಆಮೇಲೆ ತಿನ್ಬೋದಲ್ವಾ, ಅದಕ್ಕೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದ ಲಂಚ್. ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ಸ್. ನನ್ ಮಗ್ಲಿಂದ ಅವ್ರ ಅಮ್ಮನ ನೆನ್ಪು ಮಾಡ್ಕೊಂಡ್ರು. ಯಾರು ನಮ್ಗಿಲ್ಲ ಅನ್ನೋವಾಗ ಯಾರಾದ್ರೂ ಇದ್ದಾರೆ ಅಂತ ಗೊತ್ತಾದ್ರೆ ಆ ಖುಷಿನೇ ಬೇರೆ. ರೀ, ನಿಮ್ಗೆ ತಲೆ ಕೆಟ್ಟಿದ್ಯಾ? ಯಾಕೆ, ಏನಾಯ್ತು? ಚೇರಿದು ಇಲ್ಲಿ ಕೂತಿದ್ದೀರಲ್ಲ, ಎದಳಿ ಮೇಲೆ. ಬಾಸ್ ಚೇರ್ ಮೇಲೆ ಕೂತ್ಕೊಳ್ಳೋಣ ಅಂತ ಅನಿಸ್ತು, ಅದಕ್ಕೆ. ನಿಮ್ಗಿಂತ ನನ್ ಮಗಳೇ ಪರವಾಗಿಲ್ಲ. ಬನ್ನಿ ಈ ಕಡೆ. ಈ ಕಡೆ ಬನ್ರಿ. ಏನ್ ಮಾಡ್ತಾ ಇದ್ದೀರಾ ಇಬ್ರು? ಸರ್,
ರಾಮ್ ನೀವ್ಯಾಕೆ ಬಾಸ್ ಚೇರ್ ಮೇಲೆ ಕೂತಿದ್ರಿ? ಈ ಚೇರ್ ಮೇಲೆ ಕೂತ್ಕೊಳ್ಳುವಷ್ಟು ಧೈರ್ಯ ಬಂತ ನಿನಗೆ? ಸರ್ ಅದು ಯಾರು ನಿನಗೆ ಪರ್ಮಿಷನ್ ಕೊಟ್ಟಿದ್ದು ಕೂತ್ಕೊಳ್ಳೋದಕ್ಕೆ? ಸಾರಿ ಸರ್. ಸಾರಿ 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 ತಮಾಷೆ ಆಗೋಯ್ತು ನಿನಗೆ? ಈ ಚೇರ್ ಮೇಲೆ ಕೂತ್ಕೊಳ್ಳೋ ಆಸೆ ಬಂದ್ಬಿಡ್ತಾ ನಿನಗೆ? ಅವ್ನ ಕೆಲಸದಿಂದ ತೆಗೆದಾಕಿ. ಸರ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ ಸರ್. ನೀನೇನಮ್ಮ ಮಾಡ್ತಿದ್ಯಾ ಇಲ್ಲಿ? ಸರ್ ಇವರು ಇಲ್ಲಿದ್ದಾರಂತ ನೋಡ್ಕೊಂಡು ಹೋಗಕ್ ಬಂದೆ. ಸರಿ ಸರಿ, ನೀನ್ ಹೋಗಿ ಕೆಲಸ ನೋಡು. ಮೊದ್ಲು ಇವನ್ ಕೆಲಸದ ಕಿತ್ತಾಕೋ. ಓಕೆ ಬಾಸ್. ಸರ್ ಸರ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ, ಕೋಪ ಮಾಡ್ಕೋಬೇಡಿ. ಪಾಪ ಇವ್ರು ತುಂಬಾ ಒಳ್ಳೆಯವರು. ಅವನಿಗೆ ನೀನ್ ಸರ್ಟಿಫಿಕೇಟ್ ಕೊಡಕ್ ಬರ್ಬೇಡಮ್ಮ. ಅಯ್ಯೋ ಇಲ್ಲ ಸರ್, ಪಾಪ ಇವರು ಗೊತ್ತಿಲ್ಲದೆ ಚೇರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಿಲ್ದೆ ಅದೇನ್ ಕೂತ್ಕೊಳಕಾಗತ್ತೆ? ವಾಟ್ ರಾಮ್? ಸರ್ ಅದು ಎಲ್ಲಾರ್ಗೂ ಒಂದು ಆಸೆ ಅಂತ ಇರುತ್ತಲ್ಲ, ಬಾಸ್ ಚೇರಲ್ಲಿ ಕೂತ್ ನೋಡ್ಬೇಕು ಅಂತ. ಅದೇ ತರ ನೀವಿಲ್ದೇ ಇರ್ಬೇಕಿದ್ರೆ ಕೂತ್ ನೋಡಿದಾರ ಅಷ್ಟೇ. ನಾನು ಬೈತಿದೆ ಸರ್, ಅಷ್ಟ್ರಲ್ಲಿ ನೀವೇ ಬಂದ್ಬಿಡ್ರಿ. ಪಾಪ ಸರ್ ಇವ್ರು ತುಂಬಾ ಒಳ್ಳೆಯವರು. ತುಂಬಾ ಒಳ್ಳೆಯವನ? ಹಾಗೆ ಕಾಣಿಸ್ತಾನೆ ಇಲ್ಲ. ನೋಡ್ತಿರೋದ್ ನೋಡಮ್ಮ. ಸರ್ ಇವರು ತುಂಬಾ ಹಾರ್ಡ್ ವರ್ಕಿಂಗ್. ಯಾವ್ದೇ ಕೆಲಸ ಕೊಟ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಇವ್ರಿಗೆ ಫ್ಯಾಮಿಲಿ ಅಂತ ಯಾರೂ ಇಲ್ಲ ಸರ್. ಫ್ಯಾಮಿಲಿಲಿ ಯಾರು ಇಲ್ವಾ ನಿಂಗೆ? ಹೌದು ಸರ್, ಈಗಷ್ಟೇ ಮದುವೆ ಫಿಕ್ಸ್ ಆಗಿದೆ ಅವರಿಗೆ, ಅಲ್ವಾ ರಾಮ್ ಅವರೇ? ಓ ಹೌದೇನೋ? ಹೌದು ಸರ್, ಲೈಫಲ್ಲಿ ಈಗಷ್ಟೇ ಏನೋ ಒಂದು ಒಳ್ಳೇದಾಗ್ತಿದೆ. ಇಷ್ಟು ವರ್ಷ ತುಂಬಾ ಕಷ್ಟ ಅನುಭವಿಸಿದ್ದಾರೆ. ಏನ್ ಕಷ್ಟ ಅನುಭವಿಸಿದ್ಯಪ್ಪ? ಸಿಕ್ಕಾಪಟ್ಟೆ ಸಾಲ ಇದೆ ಸರ್. ಫ್ಯಾಮಿಲಿನೇ ಇಲ್ಲ, ಸಾಲ ಹೆಂಗೆ? ಎಜುಕೇಶನ್ ಸರ್, ಸ್ವಂತ ದುಡ್ಡಲ್ಲಿ ಅವ್ರು ಓದಿದ್ದಾರೆ. ಇವನಿಗೆ ಸ್ವಂತ ದುಡ್ಡಿನಿಂದ ಬಂತು? ಪೇಪರ್ ಹಾಕೋದು, ಮನೆ ಕೆಲಸ ಮಾಡೋದು, ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದಾರೆ ಸರ್. ಅವನ ಹೆಸರಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಿದೆ ತಾಯಿ. ಆಮೇಲೆ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ರು, ಈಗಷ್ಟೇ ತೀರ್ಸಿದ್ದಾರೆ ಸರ್. ಬ್ಯಾಂಕ್ಗೆ ಸಾಲ ಕೊಡೋ ಕುಟುಂಬ ಇವ್ರದು. ಇವನ್ ಸಾಲ ಮಾಡದ್ನ? ಶಾಬಾಷ್. ನೀವು ಕೆಲ್ಸದಿಂದ ತೆಗ್ದು ಹಾಕ್ಬಿಟ್ರೆ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ ಸರ್. ಇನ್ನೊಂದು ಕೆಲಸ ಹುಡ್ಕೋವರೆಗೂ ಇವರು ಬೀದಿಲ್ ಬಿದ್ದಿರ್ತಾರೆ. ಪ್ಲೀಸ್ ಸರ್ ಹಾಗೆಲ್ಲ ಮಾಡಬೇಡಿ. ಬೀದಿಗೆ ಬಿದ್ರೆ ಇಡೀ ಬೀದಿನೇ ಕೊಂಡ್ಕೊಂತ ನೀವು. ಇಷ್ಟೊಂದು ಕಷ್ಟಪಟ್ಟಿದ್ದಾನೆ ಅನ್ನೋದು ಗೊತ್ತೇ ಇರಲಿಲ್ಲ ಕಣಮ್ಮ ನನಗೆ. ನೀನ್ ಹೇಳ್ತಿದ್ದೀಯ ಅಂತ ನಾನು ಇವನ್ನ ಕ್ಷಮಿಸ್ತಾ ಇದ್ದೀನಮ್ಮ. ಆಮೇಲೂ ಇವನು ಹೀಗ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನಾನ್ ಗ್ಯಾರಂಟಿ ಸರ್. ಅವನಿಗೆ ಆಫೀಸ್ನಲ್ಲಿ ಹೇಗ್ ನಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ಕೊಡಮ್ಮ. ಸರಿ ಸರ್. ಸಾರಿ ಕೇಳಿ. ಸಾರಿ ಸರ್. ಕೇಳ. ಸಾರಿ ಸರ್. ಬನ್ನಿ ಬನ್ರಿ. ನೀವು ಒಬ್ಬರೇ ಇದ್ದೀರಾ. ನಿಮ್ಮ ಪರ್ಸನಲ್ ಲೈಫ್, ನಿಮ್ಮ ನೆನಪುಗಳ ಬಗ್ಗೆ ನಂಗೇನು ಗೊತ್ತಿಲ್ಲ. ಬಟ್ ನೀವು ಒಬ್ಬರೇ ಇದ್ದೀರಾ ಅನ್ನೋದಂತೂ ಅರ್ಥ ಆಗುತ್ತೆ. ಹಲೋ, ನಾನೆಲ್ಲ ಒಬ್ಳೇ ಇದ್ದೀನಿ. ನಿಮಗೆ ನಿಮ್ಮಿಬ್ರು ಫ್ರೆಂಡ್ಸ್ ಇದ್ದಾರೆ, ನನಗೆ ನನ್ನ ಜೊತೆ ಸಿಹಿ ಇದ್ದಾಳಲ್ಲ. ಬಟ್ ಹೀಗೂ ನೀವು ಒಬ್ಬರೇ ಇರೋದಲ್ಲ. ಸಾರಿ. ಓಕೆ, ನನಗೆ ದಿನಕ್ಕೆ 100 ಜನ ಇದನ್ನ ಹೇಳ್ತಾನೆ ಇರ್ತಾರೆ. ಆದ್ರೆ ನನ್ ಜೊತೆ ನನ್ ಸಿಹಿ ಇದ್ದಾಳೆ, ನಿಮಗ್ ಹಾಗಲ್ವಲ್ಲ. ಯು ಶುಡ್ ಗೆಟ್ ಮ್ಯಾರಿಡ್. ಹೌದು, ಆಫೀಸ್ ಅವರ್ಸ್ ಅಲ್ಲಿ ನೀವು ಇಷ್ಟೊತ್ಗೆಲ್ಲ ಎಲ್ಲೂ ಹೊರಗೆ ಹೋಗಲ್ವಲ್ಲ? ಗೊತ್ತಾಯ್ತು ಬಿಡಿ. ಕಂಗ್ರ್ಯಾಚುಲೇಷನ್ಸ್. ಅರ್ಥ ಆಯ್ತು ಬಿಡಿ. ಸ್ಯಾಲ್ರಿ ಅಡ್ವಾನ್ಸ್ ಬಂದಿದೆ ಅಂತ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ ಬಂದಿದ್ದೀರಾ.
ಜೊತೆಗೆ ನನಗ್ ಥ್ಯಾಂಕ್ಸ್ ಹೇಳಕ್ ಮರಿಬೇಡಿ, ಅರ್ಥ ಆಯ್ತಾ? ಏನಾಯ್ತು ಸೀತಾ ಅವ್ರೆ? ನಾನು ಇಲ್ಲಿ ಇರ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ಆಕ್ಚುಲಿ ಇವತ್ತು ನಂಗೆ ಸ್ಪೆಷಲ್ ಡೇ, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದೆ. ಡೋಂಟ್ ವರಿ, ನಿಮ್ಮ ಮತ್ತೆ ದೇವ್ರ ಮಧ್ಯೆ ನಾನು ಬರೋದಕ್ಕೆ ಹೋಗಲ್ಲ. ನೀವು ಹೋಗಿ ಪೂಜೆ ಮುಗಿಸ್ಕೊಳ್ಳಿ. ಇನ್ಮೇಲೆ ಯಾವ ವಿಷಯಕ್ಕೂ ನಿಮ್ ಮಧ್ಯ ಬರಬೇಡಿ ರಾಮ್. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಏನಾಯ್ತು? ನೀವು ಬಾಸ್ ಹತ್ರ ನನ್ನ ಬಗ್ಗೆ ಏನ್ ಹೇಳಿದೀರಾ? ನಾನು ಇವತ್ತು ಸ್ಯಾಲ್ರಿ ಅಡ್ವಾನ್ಸ್ ಬಗ್ಗೆ ಕೇಳಿದ್ನ? ಇಲ್ಲ ತಾನೆ? ನೀವಾಗ ನೀವೇ ನನ್ನ ಹತ್ರ ಬಂದು ಹೇಳಿದ್ದು. ನಾನು ಯಾವ್ದಕ್ಕಾದ್ರೂ ಒತ್ತಾಯ ಮಾಡಿದ್ನಾ? ಯಾರ ಹಿಂದೆ ಆದ್ರೂ ಬಿದ್ದಿದ್ನಾ? ಸ್ಯಾಲ್ರಿ ಅಡ್ವಾನ್ಸ್? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಬಗ್ಗೆ ನಿಮ್ ಮನ್ಸಲ್ಲಿ ಏನಿದೆ? ಸೀತಾ, ನಾನು ಹೇಗೋ ಏನೋ ಅರೇಂಜ್ ಮಾಡ್ಕೋತಿದ್ದೆ ರಾಮ್. ಇದೇ ವಿಷಯಕ್ಕೆ ನಾನು ಒಬ್ರ ಹತ್ರನೂ ಸಹಾಯ ತಗೊಳ್ದೆ ಬದುಕ್ತವಳು. ಈಗ ಏನಾಯ್ತು ಅಂತ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಓ, ನಿಮ್ಗೆ ಯಾವ ವಿಷಯನೂ ಗೊತ್ತೇ ಇಲ್ವಾ? ಹಾಗೆ ಇರ್ಲಿ ಬಿಡಿ. ಪ್ರಾಮಾಣಿಕವಾಗಿ ನನಗೆ ಎಷ್ಟು ದುಡ್ಡು ಸೇರ್ಬೇಕೋ ಅಷ್ಟೇ ಸಾಕು. ಈ ಅಡ್ಡ ದಾರಿಯಿಂದ ಬರೋ ದುಡ್ಡು ನನಗೆ ಬೇಡವೇ ಬೇಡ. ಸೀತಾರಾಮ ಈಗ ಉಚಿತವಾಗಿ ನೋಡಿ ನಿಮ್ಮ ZEE5 ನಲ್ಲಿ.